ನೋಡಿ, ಜೈಲಿನಿಂದ ರಿಲೀಸ್ ಆದ ಬಳಿಕ ಪಾವಗಡ ಶನೇಶ್ವರನ ಮೊರೆ ಹೋಗಿದ್ದಾರೆ ವಿನಯ್ ಕುಲಕರ್ಣಿ. ಕುಟುಂಬ ಸಮೇತವಾಗಿ ಶನೇಶ್ವರನ ದರ್ಶನವನ್ನ ಪಡೆದುಕೊಂಡಿರುವಂಥದ್ದು. ಜೈಲಿನಿಂದ ಬಿಡುಗಡೆಯಾದ ಬಳಿಕವಾಗಿ ಪಾವಗಡದ ಶನೇಶ್ವರನ ಮೊರೆ ಹೋಗಿದ್ದಾರೆ ವಿನಯ್ ಕುಲಕರ್ಣಿ. ಕುಟುಂಬ ಸಮೇತ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಪತ್ನಿ ಪುತ್ರಿಯ ಜೊತೆ ಪಾವಗಡಕ್ಕೆ ವಿನಯ್ ಕುಲಕರ್ಣಿ ತೆರಳಿರುವಂಥದ್ದು. ಬಿಡುಗಡೆ ಭಾಗ್ಯಕ್ಕಾಗಿ ಹರಕೆಯನ್ನ ಕಟ್ಕೊಂಡಿದ್ದಂತಹ ಶಾಸಕ ವಿನಯ್ ಕುಲಕರ್ಣಿ ಜೈಲಿಂದ ಬರ್ತಾ ಇದ್ದಂತೆ ಶನೇಶ್ವರನಿಗೆ ಕುಲಕರ್ಣಿ ನಮಿಸಿದ್ದಾರೆ. ಇಲ್ಲಿ ಶನೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಶನೇಶ್ವರನಿಗೆ ಕಟ್ಕೊಂಡಿದ್ದಂತಹ ಹರಕೆ ಏನಿದೆ ಆ ಹರಕೆಯನ್ನ ಈಗ ಶಾಸಕ ವಿನಯ್ ಕುಲಕರ್ಣಿ ತೀರಿಸಿದ್ದಾರೆ. ತುಮಕೂರು ಜಿಲ್ಲೆ ಪಾವಗಡದಲ್ಲಿರುವಂತಹ ಶನಿ ಮಹಾತ್ಮನ ದೇವಸ್ಥಾನ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧ ಶನೇಶ್ವರ ಪುಣ್ಯಕ್ಷೇತ್ರ. ಅದು ಶನಿವಾರ ಮತ್ತು ಶ್ರಾವಣ ಮಾಸದಲ್ಲಿ ಶನೇಶ್ವರನಿಗೆ ವಿಶೇಷ ಪೂಜೆಯನ್ನು ಅಲ್ಲಿ ಮಾಡಲಾಗುತ್ತೆ. ಇನ್ನು ಶ್ರಾವಣ ಮಾಸದಲ್ಲಿ ಶನೇಶ್ವರನಿಗೆ ವಿಶೇಷ ಅಲಂಕಾರ ಪೂಜೆಯನ್ನ ಕೂಡ ಮಾಡಲಾಗುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಂದ ಪಾವಗಡಕ್ಕೆ ಭಕ್ತ ಸಾಗರ ಹರಿದು ಬರುವಂಥದ್ದು. ಶ್ರಾವಣ ಮಾಸದ ಪ್ರಯುಕ್ತ ಶನೇಶ್ವರನ ದರ್ಶನವನ್ನ ವಿನಯ್ ಕುಟುಂಬ ಪಡೆದುಕೊಂಡಿದೆ. ಜೈಲಿನಿಂದ ಬಂದ ತಕ್ಷಣವೇ ಶನೇಶ್ವರನ ಮೊರೆ ಹೋಗಿದ್ದಾರೆ. ಪಾವಗಡ ಶನೇಶ್ವರನ ಮೊರೆ ಹೋಗಿರುವಂಥದ್ದು ವಿನಯ್ ಕುಲಕರ್ಣಿ. ಕುಟುಂಬ ಸಮೇತವಾಗಿ ಶನಿ ಮಹಾತ್ಮನ ಒಂದು ದೇವಸ್ಥಾನಕ್ಕೆ ತೆರಳಿದ್ದಾರೆ. ದರ್ಶನ ಪಡೆದುಕೊಂಡಿದ್ದಾರೆ. ಪತ್ನಿ ಪುತ್ರಿ ಜೊತೆ ಪಾವಗಡಕ್ಕೆ ವಿನಯ್ ಕುಲಕರ್ಣಿ ತೆರಳಿರುವಂಥದ್ದು. ಅಂದರೆ ಏನು ಬಿಡುಗಡೆ ಭಾಗ್ಯಕ್ಕಾಗಿ ಹರಕೆಯನ್ನು ಕಟ್ಟಿಕೊಂಡಿದ್ದಂತಹ ಶಾಸಕ ವಿನಯ್ ಕುಲಕರ್ಣಿ ಜೈಲಿನಿಂದ ಬರ್ತಾ ಇದ್ದಂತೆ ಶನೇಶ್ವರನ ಮೊರೆ ಹೋಗಿದ್ದಾರೆ, ನಮಿಸಿದ್ದಾರೆ. ಶನೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಕುಟುಂಬ ಸಮೇತರಾಗಿ ಶನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹರಕೆ ಏನು ಕಟ್ಕೊಂಡಿದ್ರು ಶನೇಶ್ವರನಿಗೆ, ಈಗ ಆ ಹರಕೆಯನ್ನ ತೀರಿಸಿದ್ದಾರೆ. ತುಮಕೂರು ಜಿಲ್ಲೆ ಪಾವಗಡದಲ್ಲಿರುವಂತಹ ಶನಿ ಮಹಾತ್ಮನ ದೇವಸ್ಥಾನ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಆಗಿದೆ. ಶನೇಶ್ವರನ ಪುಣ್ಯ ಕ್ಷೇತ್ರ ಆಗಿದೆ ಇದು. ಶನಿವಾರ ಮತ್ತು ಶ್ರಾವಣ ಮಾಸದಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಶ್ರಾವಣ ಮಾಸದಲ್ಲಿ ಶನೇಶ್ವರನಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿರುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸ್ವಾಮಿಯ ದರ್ಶನವನ್ನು ಪಡೆಯಲು ಭಕ್ತರು ಆಗಮಿಸುವಂಥದ್ದು. ಶ್ರಾವಣ ಮಾಸದ ಪ್ರಯುಕ್ತ ಶನೇಶ್ವರನ ದರ್ಶನವನ್ನು ಪಡೆದುಕೊಂಡು ಏನು ಹರಕೆಯನ್ನು ಮಾಡಿಕೊಂಡಿದ್ರು ಹರಕೆಯನ್ನು ಈಗ ವಿನಯ್ ಕುಲಕರ್ಣಿ ತೀರಿಸಿರುವಂಥದ್ದು. ಶ್ರಾವಣ ಮಾಸದ ಪ್ರಯುಕ್ತ ಈಗ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಕುಟುಂಬ ಸಮೇತರಾಗಿ ತೆರಳಿ ಸ್ವಾಮಿ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಏನು ಜೈಲಿನಿಂದ ಬರ್ತಾ ಇದ್ದಂತೆ ಶನೇಶ್ವರ ಸ್ವಾಮಿಗೆ ಕುಲಕರ್ಣಿ ನಮಿಸಿದ್ದಾರೆ. ಇಲ್ಲಿ ಹರಕೆ ತೀರಿಸ್ಕೊಂಡಿದ್ರು ಅನ್ಸುತ್ತೆ, ಅಂದರೆ ಹರಕೆನ ಹೊತ್ಕೊಂಡಿದ್ರು ಅನ್ಸುತ್ತೆ ಜೈಲಿನಿಂದ ಹೊರ ಬರೋಕ್ಕೆ. ಹಾಗಾಗಿ ನೋಡಿ, ಬರ್ತಾ ಇದ್ದಂತೆ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಶ್ರಾವಣ ಮಾಸದಲ್ಲಿ ಹಾಗೂ ಶನಿವಾರ ಶನೇಶ್ವರನಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಅದರಲ್ಲೂ ಶ್ರಾವಣದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸ್ವಾಮಿಯ ದರ್ಶನ ಪಡೆಯಲು ಭಕ್ತ ಸಾಗರ ಹರಿದು ಬರುವಂಥದ್ದು. ಈಗ ವಿನಯ್ ಕುಲಕರ್ಣಿ ಪತ್ನಿ ಹಾಗೂ ಪುತ್ರಿಯ ಜೊತೆಗೆ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದ್ದಾರೆ. ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಅಲಂಕಾರವನ್ನು ಮಾಡುವಂಥದ್ದು ನೀವು ಗಮನಿಸ್ತಾ ಇರಬಹುದು. ಒಂದು ಫೋಟೋ ಇದೆ, ಅಂದರೆ ಕುಟುಂಬ ಸಮೇತರಾಗಿ ಅವರು ಆಗಮಿಸಿರುವಂಥದ್ದು. ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಜೈಲಿನಿಂದ ಬರ್ತಾ ಇದ್ದಂತೆ ಈಗ ದೇವರ ದರ್ಶನವನ್ನು ಪಡೆದುಕೊಂಡಿದ್ದಾರೆ.